ಬಾರಿ ಟಿಕೆಟ್ ಮಿಸ್ ಆಗಿದೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ. ಈಶ್ವರಪ್ಪ ನಡೆ ಕುತೂಹಲ ಕಾರಣವಾಗ್ತಾ ಇದೆ. ಪುತ್ರನಿಗೆ ಹಾವೇರಿ ಲೋಕಸಭಾ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ ಕೆಎಸ್ ಈಶ್ವರಪ್ಪ ಅವರು. ಇವತ್ತು ಆಪ್ತರು ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಮಾಜಿ ಡಿಸಿಎಂ ಈಶ್ವರಪ್ಪನವರು. ಪಕ್ಷೇತರವಾಗಿ ಸ್ಪರ್ಧಿಸುವಂತೆ ಈಶ್ವರಪ್ಪ ಅವರಿಗೆ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ BS ಯಡಿಯೂರಪ್ಪ ಅವರ ವಿರುದ್ಧ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ. ಅದಾದ ಮೇಲೆ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನು ನಡೆಸ್ತಾ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಈಶ್ವರಪ್ಪ ಅವರು ಕೂಡ ಇದ್ದರು. ಹೀಗಾಗಿ ಹಾವೇರಿಯಲ್ಲಿ ಸಂಘಟನೆ ಕೂಡ ಮಾಡಿದರು. ಆದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಮಿಸ್ ಆಗಿದೆ. ಹೀಗಾಗಿ ಈಶ್ವರಪ್ಪ ಅವರು ಒಂದು ರೀತಿ ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಇಂದು ಆಪ್ತರ ಜೊತೆ ಸಭೆಯನ್ನು ಕೂಡ ನಡೆಸೋದಕ್ಕೆ ಸಿದ್ಧ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಈಶ್ವರಪ್ಪ ಅವರೇ ಸ್ವತಃ ನಮ್ಮ ಜೊತೆಗಿದ್ದಾರೆ. ಅವರಿಂದ ಕೇಳೋಣ. ಸರ್, ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಮಿಸ್ ಆಗೋದಕ್ಕೆ ಏನು ಕಾರಣ? ಮಿಸ್ ಆಯಿತು, ಆಗಿದ್ದಾಯಿತು. ಯಡಿಯೂರಪ್ಪ ಮೋಸ ಮಾಡಿದ್ರು. ಇದಕ್ಕಿಂತ ಜಾಸ್ತಿ ನಾನೇನು ಹೇಳಲ್ಲ. ಯಾಕೆಂದರೆ ಅವರು ಮನೆಗೆ ಹೋಗಿದ್ದಾಗ ನಾನು ನನ್ನ ಮಗ ಕಾಂತೇಶ್ ಅವರು, ನಾನು ಟಿಕೆಟು ಕೊಡಿಸ್ತೇನೆ ಕಾಂತೇಶಿಗೆ, ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಓಟಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಕೊನೇ ದಿನದ ತನಕ ಹೇಳಿ ಕೊನೆಗೆ ಹಂಗಾಯಿತು ಹಿಂಗಾಯಿತು ಅಂತ ಅಂದ್ಕೊಂಡು ಕಾಂತೇಶನ್ನು ದೆಹಲಿಗೆ ಕಳಿಸಿ ಅವ್ರ ಮಗ ರಾಘವೇಂದ್ರ ದೆಹಲಿಗೆ ಕಳಿಸಿ ಅಲ್ಲಿ ವಿಜೇಂದ್ರ ರಾಜ್ಯಾಧ್ಯಕ್ಷರು ಇದ್ದಾರೆ, ಅವ್ರ ತಮ್ಮ, ಅವರಿಬ್ಬರು ಸೇರಿಕೊಂಡು ಇವರು ನಮ್ಮ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಖಂಡಿತ ಆಗುತ್ತೆ ಅನ್ನೋದು ಕೊನೆ ನಿಮಿಷದ ತನಕ ಈ ರೀತಿ ಹೇಳ್ತಾ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ. ಸರ್, ಈಗ ನೀವು MLC ಟಿಕೆಟ್ ಕೊಡ್ತೀನಿ ಅನ್ನೋ ಒಂದು ಆಫರ್ ಕೂಡ ನೀಡಿತ್ತು ಪಕ್ಷದ ಹೈಕಮಾಂಡು. ಇದ್ರ ಬಗ್ಗೆ ಏನು ಹೇಳಿ? ಅಲ್ರಿ, ಮೊನ್ನೆ ತನಕ ಮನೆ ಬಂದಂಥ ಸಂದರ್ಭದಲ್ಲಿ ನಿಮಗೆ MP ಟಿಕೆಟ್ ಕೊಡಿಸ್ತೀನಿ, ನಾನೇ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಆ ಸುಳ್ಳು ಹೇಳಿ ಈಗ MLC ಮಾಡ್ತೀನಿ ಅಂತ ಮತ್ತೊಂದು ಸುಳ್ಳು. ಈ ರೀತಿ ಈ ಸುಳ್ಳು ಆಶ್ವಾಸನೆಗಳಿಗೆ ನಾನಂತೂ ಸಾಕಾಗೋಗಿದೆ ನನಗೆ. ಆದರೂ ಈಗ MLC ಕೊಡ್ತಾರೋ, MLA ಕೊಡ್ತಾರೋ, MP ಕೊಡ್ತಾರೋ, ರಾಜ್ಯಸಭೆ ಕೊಡ್ತಾರೋ, ಏನೇ ಕೊಟ್ಟರು ಕೂಡ ನಾನು ಅವ್ರು ನಂಬಲ್ಲ. ಪಕ್ಷ ತಾಯಿ ಇದ್ದಂಗೆ ಅಂತ ಹೇಳ್ತಿದ್ರಿ. ಪಕ್ಷ ತಾವು ರಾಜಕೀಯ ನಿವೃತ್ತಿ ತಗೋಬೇಕು ಅಂತಿದ್ದಂಗೆ ಮರು ಮಾತಾಡದೆ ತಗೊಂಡ್ರಿ. ಆದರೆ ಯಾಕೆ ನಿಮಗೆ ಮನ್ನಣೆ ಸಿಗ್ತಾ ಇಲ್ವಾ ಅಂತ? ಮನ್ನಣೆ ಸಿಗೋದು ಸಿಗದೇ ಇರೋದು ಯಾವಾಗ ಯಡಿಯೂರಪ್ಪನವ್ರಿಗೆ ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯರು ಮಾಡಿ ಹಠ ಮಾಡಿ ಅವ್ರ ಮಗನ ರಾಜ್ಯದ BJP ಅಧ್ಯಕ್ಷ ವಿಜಯೇಂದ್ರ ಮಾಡ್ಕೊಂಡ ನಂತರ ಇಡೀ ಪಕ್ಷ ಅವ್ರ ಕಂಟ್ರೋಲ್ಗೆ ಹೋದ ತಕ್ಷಣ ನನ್ನ ತಾಯಿ ಪಕ್ಷ ಅಂತ ಹೇಳ್ತಿರೋದು ಹೌದು, ಈಗಲೂ ನನ್ನ ತಾಯಿನೇ ಅಂತ ತಾಯಿ ಕತ್ತಿಚ್ಕೊಂಥ ಪ್ರಯತ್ನ ನಡೀತಾ ಇದೆ. ಇದು ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಬಹಳ ಜನ ನೊಂದಿದ್ದಾರೆ. ಆ ನೊಂದಂಥ ಕಾರ್ಯಕರ್ತರಿಗೆ ಧ್ವನಿಯಾಗಿ ಮತ್ತೆ ಪಕ್ಷ ಉಳಿಸ್ಬೇಕು ಮತ್ತು ಅವರೆಲ್ಲರೂ ಸಮಾಧಾನ ಮಾಡಿ ಪಕ್ಷದಲ್ಲಿ ಆ್ಯಕ್ಟಿವ್ ಆಗಬೇಕು. ಆ ದಿಕ್ಕಿನಲ್ಲಿ ಏನೇನು ಬೇಕು ನಾವು ಮಾಡ್ತೀವಿ. ಸರ್, BJP ಏನು ಕುಟುಂಬ ರಾಜಕಾರಣದಿಂದ ಹೊರತಾಗಿಲ್ಲ. ಯಡಿಯೂರಪ್ಪ ಅವ್ರ ಮಕ್ಕಳು ಒಬ್ಬರು MLA MP ಇದ್ದಾರೆ. ನಿಮ್ಮ ಜೊತೆಗೆ ರಾಜಕಾರಣ ಮಾಡೋ DH ಶಂಕರಮೂರ್ತಿ ಅವ್ರ ಪುತ್ರ ಕೂಡ MLC ಆಗಿದ್ದಾರೆ. ನಿಮಗೆ ಯಾಕೆ ಆ ಅವಕಾಶ ಸಿಕ್ಕಲಿಲ್ಲ? ಸಿಕ್ಕಿಲ್ಲಪ್ಪ. ಯಡಿಯೂರಪ್ಪ ಮೋಸ ಮಾಡೋರು ಅಂತ ಹೇಳಿ ಹೆಸರಿನ ಬಾಯಲ್ಲಿ ಹಿಡಿಸ್ತೀರಿ ಇದನ್ನು, ಸಾಕು. ಅಲ್ಲ, ಇವತ್ತು ಸಭೆ ಕೂಡ ಕರೆದಿದ್ದೀರಾ, ಏನಾದ್ರು ಪಕ್ಷೇತರ ನಿಂತ್ಕೊಳ್ಳೋಕೆ ಯೋಚನೆ ಮಾಡಿದ್ರೆ? ಈಗ ನಾನು ಅದಕ್ಕೆ ಹೇಳ್ದಲ್ಲ, ನಮ್ಮ ಹಿತೈಷಿಗಳು, ಪಕ್ಷದ ಕಾರ್ಯಕರ್ತರು ಅವರೆಲ್ಲರದ್ದು ಅಭಿಪ್ರಾಯ ಕೇಳಿಕೊಂಡು ಆಮೇಲೆ ಅಂತಿಮ ತೀರ್ಮಾನ ಇವತ್ತು ತೊಗೊಂಡು ಇವತ್ತೇ ನಾನು ಅಂತಿಮ ಏನು ನಾವು ಮಾಡ್ತೀವಿ ಅನ್ನೋದನ್ನು ಕೂಡ ಅಲ್ಲೇ ಘೋಷಣೆ ಮಾಡ್ತೀನಿ. ಸರ್, ಈಗ ನೀವು ಪಕ್ಷೇತರಕ್ಕೆ ನಿಂತ್ಕೊಂಡ್ರೆ ನೀವು BJP ತಾಯಿ ಇದ್ದಂಗೆ ಅಂತ ಹೇಳ್ತಿದ್ದವರು, ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವ? ಅಲ್ರಿ, ತಾಯಿನೇ ಕೊಲೆ ಮಾಡೋಂಥ ಪ್ರಯತ್ನ ನಡೆದಂಥ ಸಂದರ್ಭ ತಾಯಿನ ಉಳಿಸ್ಬೇಕಲ್ಲ. ನಾನು ಇನ್ನೂ ಪಕ್ಷೇತರ ನಿಂತ್ಕೋತೀನೋ ಬಿಡ್ತೀನೋ ಸಂಜೆ ಹೇಳ್ತೀನಿ, ಇನ್ನೂ ಹೇಳಿಲ್ಲ. ಆದರೆ ಈ ಪಕ್ಷ ಹಾಳಾಗೋಗ್ಬಾರ್ದು, ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನವು ನಡೆಸ್ತೇವೆ. ಅಲ್ಲ, ಪಕ್ಷ ಹಾಳಾಗ್ತಾ ಇದೆ ಅಂತ ಅನ್ಸುತ್ತೆ ತಮ್ಮ? 100ಕ್ಕೆ 100 ಎಲ್ಲರೂ ದಿನಾ ಹೇಳಿಕೆಗಳು ಕೊಡ್ತಾ ಇಲ್ವಾ? ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇಕಾದಂಥವ್ರಿಗೆಲ್ಲ ಟಿಕೆಟು ನನ್ನ ಕೈಲಿಲ್ಲ, ಕೇಂದ್ರದವ್ರ ಹತ್ರ ಇದೆ. ಹಾಗಾದ್ರೆ ನಿನ್ನೆ ಜಗದೀಶ್ ಶೆಟ್ಟರು ಒಪ್ಪಿಸಿದ್ಯಾರು ನೀವು ಬೆಳಗಾಂ ನಿಂತ್ಕೋಬೇಕು ಅಂತ? ನಿಮ್ಮದೇ ತೀರ್ಮಾನ ತಾನೇ ಇದು. ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಗೋಬ್ಯಾಕ್ ಶೋಭಾ ಗೋಬ್ಯಾಕ್ ಅಂತ ಕೂಗ್ತಿದ್ರು ಕಾರ್ಯಕರ್ತರು. ಅಲ್ಲಿ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಅದೇ ಶೋಭನ್ನು ಕರ್ಕೊಂಡೋಗಿ ಬೆಂಗಳೂರು ಉತ್ತರದಲ್ಲಿ ಯಾಕೆ ನಿಲ್ಲಿಸಬೇಕು? ಸದಾನಂದ ಗೌಡರಿಗೆ ಯಾಕೆ ತೊಂದರೆ ಕೊಡಬೇಕು? CT ರವಿಗೆ ಯಾಕೆ ತೊಂದರೆ ಕೊಡಬೇಕು? ಪ್ರತಾಪ್ ಸಿಂಹಂಗೆ ಯಾಕೆ ತೊಂದರೆ ಕೊಡಬೇಕು? ನಳಿನ್ ಕುಮಾರ್ ಕಟೀಲ್ಗೆ ಯಾಕೆ ತೊಂದರೆ ಕೊಡಬೇಕು? ಪ್ರತಿನಿತ್ಯ ಯತ್ನಾಳವರು ಘೋಷ ಹೇಳ್ತೀಯಾರಲ್ಲ, ಈ ಪಾರ್ಟಿ ಹಾಳಾಗಿ ಹೋಗ್ತದೆ ಇವ್ರ ಕೈಯಲ್ಲಿ ಸಿಕ್ಕೊಂಡು ಅಂತ. ಅದು ತಿದ್ಕೋಬೇಕು ಅನ್ನೋಂಥ ಯೋಚನೆ ಅವ್ರಿಗೆ ಬರಲಿಲ್ವಾ? ಅದಕ್ಕೋಸ್ಕರ ಈ ಪಕ್ಷ ಉಳಿಸ್ಬೇಕು, ದೇಶ ಉಳಿಸ್ಬೇಕು, ಮೋದಿ ಮತ್ತು ಪ್ರಧಾನಮಂತ್ರಿ ಆಗಬೇಕು. ಸರ್, ಹೈಕಮಾಂಡ್ ತಮ್ಮನ್ನು ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಾರೆ. ಹಿರಿಯರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಮಾತಾಡಿದ್ದಾರೆ, ನನ್ನ ಅಭಿಪ್ರಾಯ ತಿಳಿಸಿದ್ದೀನಿ. ಸರ್, ನೀವು ಒಂದು ವೇಳೆ ಪಕ್ಷೇತರಕ್ಕೆ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅನ್ಸಲ್ವ? ಸಂಜೆ ಮೇಲೆ ಪ್ರಶ್ನೆ ಕೇಳು. ಈಗಲೇ ಯಾಕೆ ಪ್ರಪಂಚಕ್ಕೆ ಬರ್ತೀರಿ? ಸಂಜೆ ಮೇಲೆ ಪ್ರಶ್ನೆ ಕೇಳು, ಅದಕ್ಕೆ ಉತ್ತರ ಕೊಡ್ತೀನಿ. ನಮ್ಮ ಬೆಂಬಲಿಗರಿಂದ ಒತ್ತಡ ಬರ್ತಾ ಇದೆ. ಏನು ಮಾಡಬೇಕು ಅಂತ ಸಂಜೆ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸಿಗೆ
ಇಲ್ಲಿ ಗೆಲ್ಲಕ್ಕೆ ಅವಕಾಶ ಕೊಡಲ್ಲ. ಸರ್, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತೀರ, ಆ ನಿಟ್ಟಿನಲ್ಲಿ ನೀವು ಮಾಡ್ತಿರೋ ತಪ್ಪು ಅನ್ಸಲ್ಲ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಲೇಬೇಕು. ನಾನು ಚುನಾವಣೆ ನಿಂತರೂ ಗೆದ್ದರೂ ನರೇಂದ್ರ ಮೋದಿ ಜೊತೆಗೆ ಹೋಗ್ತೀನಿ ವಿನಃ ರಾಹುಲ್ ಗಾಂಧಿ ಜೊತೆಗೆ ಹೋಗೋದಿಲ್ಲ. ನನ್ನ ಉಸಿರು ಇರೋ ತನಕನೂ ನರೇಂದ್ರ ಮೋದಿನೇ. ಅನೇಕರು ಹೇಳ್ತಾ ಇದ್ದಾರೆ, ನೀವು ಅಕಸ್ಮಾತ್ ಇಂಡಿಪೆಂಡೆಂಟ್ ನಿಂತ್ಕೊಂಡ್ಬಿಟ್ರೆ ನರೇಂದ್ರ ಮೋದಿಗೆ ಗತಿಯನ್ನು ನೀವು ಪ್ರಶ್ನೆ ಕೇಳಿದ್ರಲ್ಲ. ನಾನು ನಿಂತಿಂದು ಗೆದ್ರೇನೂ ಕೂಡ ಮೋದಿನೇ, ಇದರಲ್ಲೇನು ಅನುಮಾನ ಇಲ್ಲ. ಕಾಂಗ್ರೆಸ್ ಅಂತೂ ಗೆಲ್ಲ ಪ್ರಶ್ನೆ ಬರಲ್ಲ. ಸರ್, ಕೊನೆಯದಾಗಿ ಯಡಿಯೂರಪ್ಪ ಅವ್ರ ಮೇಲೆ ಒಂದು ಆರೋಪ ಬಂದಿದೆ ಇವತ್ತು, ಪೋಕ್ಸೋ ಪ್ರಕರಣ ದಾಖಲಾಗಿದೆ, ಅದ್ರ ಬಗ್ಗೆ ಏನು? ನೋಡಿ, ಯಡಿಯೂರಪ್ಪನವ್ರನ್ನ ನಾನು ಬಹಳ ವರ್ಷಗಳಿಂದ ನೋಡಿದ್ದೀನಿ. ಯಡಿಯೂರಪ್ಪನವರು ಅಂಥ ವ್ಯಕ್ತಿ ಅಲ್ಲ. ರಾಜಕಾರಣದಿಂದ ಅವ್ರನ್ನ ತುಳಿಬೇಕು ಅಂತ ಯಾರೋ ಮಾಡಿರೋಂಥ ಒಂದು ಷಡ್ಯಂತ್ರ ಇದು. ಪೋಕ್ಸೋ ಪ್ರಕರಣದಲ್ಲಿ ರಾತ್ರಿ 1:30 ಗಂಟೆಗೆ ಸದಾಶಿವನಗರದಲ್ಲಿ ಕಂಪ್ಲೇಂಟ್ ಕೊಡಿಸ್ತಾರೆ ಅಂತ ಅರ್ಥ ಏನು? 53ನೇ ಕೇಸ್ ಇದು. ಯಾರು ಇವತ್ತು ಕೇಸ್ ಹಾಕಿದ್ದಾರೆ, 1, 2 ಅಲ್ಲ, 53 ಜನಕ್ಕೆ ಕೇಸ್ ಇದ್ರ ಮೇಲೆ ಮಾಡ್ಕೊಂಬಂದಿರೋಂಥ ವ್ಯಕ್ತಿ ಯಾರು? ಇದ್ರ ಹಿಂದೆ ಯಾವ ಷಡ್ಯಂತ್ರ ಇದೆ? ಇದನ್ನು ನೋಡಬೇಕು. ಎರಡದು ಇನ್ಯಾರೋ ಸುದ್ದಿ ಕೊಡ್ತಾ ಇರೋದು, ಸ್ವಲ್ಪ ಅವ್ರ ತಲೆನೂ ಸರಿ ಇಲ್ಲ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇದು. ಹಾಗಾಗಿ 53 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿರಬೇಕಾದ್ರೆ ಇದು ಷಡ್ಯಂತ್ರ ಅಂತ ನಾನಂತೂ ಭಾವಿಸ್ತೇನೆ. ಸರ್, ಕೊನೆಯದಾಗಿ BJPಯಲ್ಲಿ ಎಲ್ಲ ಹಿರಿಯರು ಕೂಡ ಸೈಡ್ ಲೈನ್ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈಗಲೇ ನಾನು ಆಗಲೇ ಹೇಳಿದ್ನಲ್ಲ, CT ರವಿ ಬೇಡ ಹಿಂದುತ್ವ ಬಗ್ಗೆ ಪರವಾಗಿ ಮಾತಾಡ್ತಾ ಇರೋರು, ಪ್ರತಾಪ್ ಸಿಂಹ ಬೇಡ ಹಿಂದುತ್ವ ಬಗ್ಗೆ ಮಾತಾಡ್ತಾ ಇರೋದು, ನಮ್ಮ ಯತ್ನಾಳ್ ಬೇಡ ಹಿಂದುತ್ವದ ಬಗ್ಗೆ ಪರವಾಗಿ ಮಾತಾಡ್ತಾ ಇರೋದು, ನಾನು ಬೇಡ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇರೋದು, ತಮಗೆ ಬೇಕಾದಂಥ ವ್ಯಕ್ತಿಗಳನ್ನೇ ನಿಲ್ಲಿಸ್ಕೋಬೇಕು, ಗೆಲ್ಲಿಸ್ಕೋಬೇಕು ಅನ್ನೋಂಥ ಪ್ರಯತ್ನ ಯಡಿಯೂರಪ್ಪನವರು ಅವ್ರ ಮಗ ಮಾಡ್ತಿದ್ದಾರೆ. ಅದಕ್ಕೆ ಬಹಳ ದಿನ ಇದು ನಡೆಯಲ್ಲ. ಸರ್, BJPಲಿ ಯಡಿಯೂರಪ್ಪ ವರ್ಸಸ್ ಈಶ್ವರಪ್ಪ ನಡುವೆ ಒಂದು ರೀತಿ ಮುಸುಕಿನ ಗುದ್ದಾಟ ನಡೀತಾ ಇದೆ. ಕಾರ್ಯಕರ್ತರಲ್ಲಿ ಗೊಂದಲ ಅಂತ ಅನ್ಸಲ್ಲ? ಇದು ಇವತ್ತು ನಿನ್ನೆ ಮುಸುಕಿನ ಗುದ್ದ ಅಂತಲ್ಲ, ಸೈದ್ಧಾಂತಿಕವಾಗಿ ಬೇಕಾದಷ್ಟು ನಡೆದಿದೆ. ಪಕ್ಷ ಉಳಿಸ್ಬೇಕು ಅನ್ನೋದು. ನಾನು, ಅನಂತಕುಮಾರ್, ಯಡಿಯೂರಪ್ಪನವರು 3 ಜನ ಅನೇಕ ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೀವಲ್ಲ, ಅವತ್ತಿನಿಂದನೂ ನಡೀತಾ ಇದೆ, ಇವತ್ತು ಹೊಸದಲ್ಲ ಇದು. ಆದರೆ ಸೈದ್ಧಾಂತಿಕವಾಗಿ ನಡೆದಿದ್ವೇನಃ ವೈಯಕ್ತಿಕ ದ್ವೇಷ ಇದರಲ್ಲಿ ಇಲ್ಲೇ ಇಲ್ಲ. ಇವತ್ತಿನ ಸಭೆಗೆ ಯಾರಿಗೆಲ್ಲ ಆಹ್ವಾನ ಕೊಟ್ಟಿರೋ? ಯಾರ್ಯಾರು ನಾನು ಕೊಟ್ಟಿಲ್ಲ, ಯಾರ್ಯಾರು ಬರ್ತಾರೋ ನಮ್ಮ ಹಿತೈಷಿಗಳು ಕಾರ್ಯಕರ್ತರು ನೋಡಬೇಕು. ಸಭೆ ನಡೆಯುತ್ತೆ. ನಡೆಯ ಮರೆ ಸಾಕು. ಸಭೆ ನಡೀತಿದ್ರೆ ಇನ್ನು ಇಷ್ಟೆಲ್ಲ ಕೇಳ್ತಿದ್ಯಾ? ಓಕೆ, ಇದು ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಅವರ ಮಾತಾಗಿದೆ. ಇಂದು ಸಂಜೆ ಸಭೆಯನ್ನು ಕರೆದಿದ್ದೀನಿ, ಸಭೆಯಲ್ಲಿ ನನ್ನ ಅಂತಿಮ ನಿರ್ಧಾರ ಬೆಂಬಲಿಗರು ಸಭೆಯನ್ನು ಕರೆದಿದ್ದಾರೆ, ಆ ಸಭೆಗೆ ನಾನು ಕೂಡ ಭಾಗವಹಿಸ್ತಿದ್ದೀನಿ, ನನ್ನ ನಿರ್ಧಾರವನ್ನು ಸಭೆಯಲ್ಲಿ ತಿಳಿಸ್ತೀನಿ ಅನ್ನೋದು ಈಶ್ವರಪ್ಪ ಅವರ ಮಾತಾಗಿದೆ. ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ಸತೀಶ್ ಜೊತೆ ಶಶಿಧರ್, KV ಪಬ್ಲಿಕ್ TV.